ಈ ಒಂದು ಸೊಪ್ಪನ್ನು ನಿಮ್ಮ ಮಕ್ಕಳು ಪ್ರೀಮೆಚೂರ್ ಬೇಬೀಸ್ ಅಂದರೆ ಖಂಡಿತವಾಗ್ಲೂ ಕೊಡಿ ಅಂತ ನಾನು ಹೇಳ್ತೀನಿ. ಈ ಸೊಪ್ಪು ಯಾವುದಂತ ನಿಮಗೇನಾದರೂ ಗೊತ್ತಾಯ್ತಾ? ಇದನ್ನು ಅನಗೊನೆ ಸೊಪ್ಪು ಅಂತ ಹೇಳಿ ಕರೀತಾರೆ. ಹಳ್ಳಿಗಳಲ್ಲಿ ಪ್ರತಿಯೊಂದು ಮನೆಯಲ್ಲೂ ಆಲ್ಮೋಸ್ಟ್ ಈ ಸೊಪ್ಪನ್ನು ಬೆಳೀತಾರೆ. ತುಂಬಾ ಒಳ್ಳೆಯದು ಮಕ್ಕಳ ಕಣ್ಣಿನ ಬೆಳವಣಿಗೆಗೆ, ಕಣ್ಣಿನ ದೃಷ್ಟಿಗೆ ತುಂಬಾ ಬೆಟರ್ ಆಗಿರುವಂಥದ್ದು. ಹಿಂದಿನ ಕಾಲದಲ್ಲೆಲ್ಲ ಹೇಳ್ತಾ ಇದ್ರು ನಮ್ಮ ಹಿರಿಯರು, ಕಣ್ಣು ಕಾಣದೇ ಇರೋ ಕುರುಡನಿಗೆ ಕೂಡ ಕಣ್ಣು ಕಾಣೋ ಥರ ಆಯಿತು ಪ್ರತಿದಿನ ಈ ಒಂದು ಸೊಪ್ಪನ್ನು ತಿನ್ನೋದ್ರಿಂದ ಅಂತ ಹೇಳಿ. ಆ ರೀತಿಯಾಗಿ ಇವತ್ತು ಕೂಡ ಹಳ್ಳಿಗಳಲ್ಲಿ ಹೇಳ್ತಾರೆ ಅನಗೊನೆ ಸೊಪ್ಪು ಅಂತಂದರೆ ಕಣ್ಣಿಗೆ ಒಳ್ಳೆಯದು ಅಂತ ಹೇಳಿ. ಈ ಒಂದು ಸೊಪ್ಪನ್ನು ನನ್ನ ಮಗ 9 ಮಂತ್ಸ್ ಬೇಬಿ ಇದ್ದಾಗಿಂದ ಕೂಡ ಕೊಡ್ತಾ ಇದ್ದೀನಿ. ಪ್ರೀಮೆಚೂರ್ ಬೇಬೀಸ್ಗೆ ಕಾಣಿಸ್ಕೊಳ್ಳೋಂಥ ROP ಪ್ರಾಬ್ಲಮ್ ಆ ರೀತಿಯಾಗಿರುವಂಥ ಮಕ್ಕಳು ಎಲ್ಲರಿಗೂ ಕೂಡ ಇದನ್ನು ಮಸ್ಟ್ ಆ್ಯಂಡ್ ಶುಡ್ ಕೊಡಿ ಅಂತ ಹೇಳ್ತೀನಿ. ಇದರಿಂದ ತುಂಬಾ ಇಂಪ್ರೂವ್ಮೆಂಟನ್ನು ನಾನು ನೋಡಿದ್ದೀನಿ ನನ್ನ ಮಕ್ಕಳಲ್ಲಿ. ಇದನ್ನು ಪಾಟ್ಗಳಲ್ಲಿ ಕೂಡ ಬೆಳಿಬೋದು, ಪಾಟ್ನಲ್ಲಿ ಕೂಡ ಇದು ಚೆನ್ನಾಗಿ ಬಿಡುತ್ತೆ. ಹಾಗೆಯೇ ಇದನ್ನು ವಾರಕ್ಕೆ ಒಂದು ಸಲನಾದರೂ ಕೊಟ್ಟರೆ ಸಾಕು, ನಿಮ್ಮ ಮಕ್ಕಳ ಕಣ್ಣಿನ ದೃಷ್ಟಿಯ ಇಂಪ್ರೂವ್ಮೆಂಟನ್ನು ನೀವೇ ನೋಡ್ಬೋದು. ಇದನ್ನು ತೆಗೆದು ನೀಟಾಗಿ ಅದರಲ್ಲಿರುವಂಥ ಹೂವನ್ನೆಲ್ಲ ತೆಗಿಬೇಕಾಗುತ್ತೆ. ಹಾಗೆಯೇ ಚೆನ್ನಾಗಿ ತೊಳಿಬೇಕು. ಅದಾದಮೇಲೆ ಸಣ್ಣದಾಗಿ ಕಟ್ ಮಾಡಿ, ಇದರಲ್ಲಿ ಬರೀ ಸೊಪ್ಪನ್ನು ಕೊಡುವಂಥದ್ದಲ್ಲ, ಕಂಪ್ಲೀಟಾಗಿ ಅದು ಕಡ್ಡಿ ಭಾಗ ಏನಿರುತ್ತೆ ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಕುಕ್ಕರ್ನಲ್ಲಿ 1-2 ವಿಷಲ್ ಕೂಗಿಸಿ ಆ ಸೊಪ್ಪನ್ನು ಕೊಡಬೇಕಾಗತ್ತೆ. ಈ ಸೊಪ್ಪನ್ನು ಬಸ್ತಿರುವಂಥ ನೀರನ್ನು ಕೂಡ ವೇಸ್ಟ್ ಮಾಡೋದಿಲ್ಲ ನಾನು, ಅದನ್ನು ಕೂಡ ಮಕ್ಕಳಿಗೆ ಕುಡಿಸ್ತೇನೆ. ನೋಡಿ ನನ್ನ ಮಗ ಎಷ್ಟು ಇಷ್ಟಪಟ್ಟು ತಿಂತಾ ಇದ್ದಾನೆ ಅಂತ ಹೇಳಿ. ವಾರಕ್ಕೆ ಒಂದು ಸಲ ಆದರೂ ಇದನ್ನು ಕೊಡ್ತೀನಿ. ಸ್ವಲ್ಪ ನೀವು ಚೆನ್ನಾಗಿ ದೊಡ್ಡ ಪಾಟ್ನಲ್ಲಿ ಹಾಕಿದ್ದೀರಾ ಅಂತಂದರೆ ತುಂಬ ಚೆನ್ನಾಗಿ ಬಿಡುತ್ತೆ. ವಾರಕ್ಕೆ ಒಂದು ಸಲ ಅಂತೂ ಸಿಕ್ಕೇ ಸಿಗುತ್ತೆ. ಇನ್ಫಾರ್ಮೇಷನ್ ಇಷ್ಟ ಆದರೆ ನನ್ನ ಪೇಜ್ನ ಫಾಲೋ ಮಾಡಿ.